ನಿಜವಾಗ್ಲೂ ಖುಷಿ ಆಗುತ್ತೆ. ಮೊನ್ನೆ ಎಲೆಕ್ಟ್ರಿಕ್ ಬೈಕ್ ತಗೊಂಡ್ಬಿಟ್ಟೆ. ನಿಜವಾಗ್ಲೂ 1 ಮಂತ್ ಬ್ಯಾಕ್ ಎಲ್ಲ ಗೊತ್ತಿರಲಿಲ್ಲ. ಸೊ ಅಂದರೆ ಎಲೆಕ್ಟ್ರಿಕ್ ಬೈಕ್ ಅಂದರೆ ನಮ್ಮ ತಂತ್ರಜ್ಞರ ಸಿಚುವೇಶನ್ ಆ ಥರ ಇರುತ್ತೆ. ಇವತ್ತು ತರುಣ್ ಸರ್ BMW ಹೇಳ್ತೀವಿ, ಅವರು ಅಪ್ ಟು ರಾಂಬರ್ 2ವರೆಗೂ 2 ವೀಲರಲ್ಲಿ ತಿರುಗಾಡಿದ್ದು ನಾವು ನೋಡಿದ್ದೀವಿ. ಅಂದರೆ ಅವ್ರು ಲಾಸ್ಟು ರಾಬರ್ಟ್ ಆದಮೇಲಿಂದ ಅವರು ಬೆಳವಣಿಗೆ ಬೇರೆ, ಅಲ್ಲಿವರೆಗೂ ಅವರು 2 ವೀಲರಲ್ಲೇ ಇದು ಮಾಡಿದ್ದು. ಆದರೆ ಎಲ್ಲ ತಂತ್ರಜ್ಞರ ಅದು ಪರಿಸ್ಥಿತಿ, ಅದನ್ನು ಅರ್ಥಕೊಂಡು ಈ ಸಂಸ್ಥೆ ನಮಗೆ ಇದು ಮಾಡಿದ್ದು ತುಂಬ ಅವಶ್ಯಕತೆ ಇದೆ. ಅದು ನಮಗೋಸ್ಕರ ಅಂದ್ರೂ ಎಷ್ಟೋ ಸರಿ ನನಗೆ ಯಾರನ್ನು ಮೀಟ್ ಹಾಕೋದಾಗ ಈ ಕಾಟ್ಯಾರ್ ರೈಟ್ರು, ಗುರು ಶಿಷ್ಯರ ಡೈರೆಕ್ಟ್ರು ಏನು ಹಿಂಗೆ ಅಂತ, ಅಂದರೆ ಸಿನಿಮಾದಲ್ಲಿ ದುಡ್ಡಿದೆ ಅಂತ ಹೊರಗಡೆ ತುಂಬ ಭ್ರಮೆಯಲ್ಲಿದ್ದಾರೆ. ಅದಕ್ಕೆ ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ ಒಂದು ಸಣ್ಣ ಕೊರಗು ಇತ್ತು. ಸೊ ಈ ಸಂಸ್ಥೆ ರಾಕ್ಲಿನ್ ಸರ್ ಅದು ಪೂರೈಸಿದ್ದಾರೆ. ನಾನು ಶಾಕಿಂಗ್ ಅಂದರೆ ಕಾಟ್ಯಾರ್ 2 ಹೇಳ್ತಾರೆ, ಎಲ್ಲಿದೆ ಲೈನು ಎಲ್ಲಿಂದ ನಾನು ಅಂದು ಈ ಥರದ್ದು ನಿಜವಾಗ್ಲೂ ಈ ಥರದ್ದು ಯೋಚನೆಯಲ್ಲಿ ಬಂದೆ, ನನಗೆ ಶಾಕ್ ಕೊಟ್ಟರು. ಸೊ ಥ್ಯಾಂಕ್ ಯು ಸರ್. ಹಾಗೆ ಒಂದು ನಾರನ್ನು ಸೇರ್ತವೆ ಅಂತ ಹೇಳ್ತಾರಲ್ಲ, ಅದೇ ಬಾಸ್ ಪ್ರತಿ ಒಂದು ಸ್ಟೇಜಲ್ಲೂ ನಮ್ಮಂಥವ್ರನ್ನ ಇವರು ಇವಾಗ ಇದು ಕಾರ್ ಕೊಡೋ ಗುರುತಿಸೋ ಜೊತೆಗೆ ಬಾಸ್ ಪ್ರತಿ ಸ್ಟೇಜಲ್ಲೂ ನಮ್ಮನ್ನು ಗುರುತಿಸಿ ಆಲ್ರೆಡಿ ನಮಗೊಂದು ದಾರಿ ತೋರಿಸ್ಬಿಟ್ಟಿದ್ರು. ಅಂದರೆ ಬೇರೆ ಎಲ್ಲ ಹೋದಾಗ ಬೇರೆ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದಾಗ ಇವರು ಕಾಟ್ಯಾರ್ ರೈಟ್ರಪ್ಪ ಅಂತ ಹೇಳಿ ಇದು ಮಾಡಿದ್ದು. ನಮ್ಮ VNU ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ VNU ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಆ ಮೂಲಕ ಬಾಸ್ಗೂ ಇದು ತುಂಬ ಧನ್ಯವಾದ. ಏನು ಹೇಳಿದ್ರು ಸಾಲಲ್ಲ. ಒಬ್ಬ ದೊಡ್ಡ ಸ್ಟಾರ್ ನಮ್ಮನ್ನು ಜೊತೆಗೆ ಹೆಗಲ ಮೇಲೆ ನಿಂತ್ಕೊಂಡು ಇವ್ರು ಬರ್ದೇವರು ಅಂತ ಹೇಳಿದಾಗ ಅದು ಒಂದು ದೊಡ್ಡ ದಾರಿ ಅದು. ಸೊ ಅದು ಅವ್ರು ಮಾಡಿಕೊಟ್ರು. ಈ ಸಂಸ್ಥೆ ನಮಗೆ ಒಂದು ಗುರುತಿಸಿ ಒಂದು ಈ ಥರದ್ದು ಒಂದು ಬೆಳವಣಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತರುಣ್ ಸರ್ ಅವರೊಬ್ಬ ನಿರ್ದೇಶಕರಾಗಿ ನನಗೆ ಒಂದು ಅವಕಾಶ ಕೊಟ್ಟು ನೋಡ್ರಿ ಕಾರು ಅರ್ಧ ಅವ್ರಿಗೂ ಶೇರ್ ಬೇಕಾ, ಇಬ್ಬರು ಸೇರಿ ಬರ್ದಿರೋದ್ರಿಂದ. ಸೊ ಆದರೂ ಇಲ್ಲೂ ಬಿಟ್ಕೊಟ್ರಿ ಸರ್, ಥ್ಯಾಂಕ್ ಯು. ಅದೇ ನಾರು ಸೇರ್ತು ಅನ್ನೋದಿದೆಯಲ್ಲ ಅದು ಸರ್. ಇವಾಗ ನಿರ್ದೇಶಕರಾಗಿ ಅನ್ನೋದಕ್ಕಿಂತ ನಿರ್ದೇಶಕರ ಅಭಾವ ಕಡಿಮೆ ಸ್ವಲ್ಪ ಇದೆ, ಬಟ್ ರೈಟರ್ ಅಭಾವ ತುಂಬ ಇದೆ. ನನಗೆ ಆವಾಗ ತರುಣ್ ಸರ್ ಹೇಳಿದಾಗ ನನಗೆ ಅದೇ ಖುಷಿ ಆಯಿತು. ಸೊ ಈ ಒಂದು ಅಭಾವ ಇದೆ. ನಾವು ಅಂದರೆ ರೈಟ್ರು ಅಂದ ತಕ್ಷಣ ತುಂಬ ಕಡೆಗಣಿಸೋದಿದೆ ಮತ್ತು ಅವ್ರ ಗುರುತು ಆಗೋದಿಲ್ಲ. ಸೊ ನಾನು ಆವಾಗ ತರುಣ್ ಸರ್ ನನಗೆ ಅದೊಂದು ಭಾಗ್ಯ ಅಂತ ನಾನು ಭಾವಿಸಿದೆ. ಸೊ ತರುಣ್ ಸರ್ಗೆ ಅಂದರೆ ಅವರು ಈ ಥರದ್ದು ಹೇಳಿದಾಗ ಸರಿ ಸರ್ ನನಗೊಂದು ಅವಕಾಶ ಇದೆ, ನಾನು ಮಾಡ್ತೀನಿ ಅಂತಂದು ಹೇಳಿ ಮಾಡಿದೆ. ಸೊ ಈ ಮೂಲಕ ಎಲ್ಲರಿಗೂ ಗೊತ್ತಾಗಬೇಕು, ಒಬ್ಬ ರೈಟ್ರು ಇಲ್ಲೊಂದು ವೇದಿಕೆ ಇದೆ, ಅವರು ಗುರುತಿಸ್ಬೋದು. ಸೊ ಅವರು ಬೆಳಕಿಗೆ ಬರ್ಬೋದು, ಆರ್ಥಿಕವಾಗಿ ಅವರು ಅಂದರೆ ಸಬಲರಾಗ್ಬೋದು ಅಂತ ನನಗೆ ಈ ಮೂಲಕ, ಎಸ್ಪೆಷಲಿ ಈ ಸಿನಿಮಾದ ಮೂಲಕ ಮೊದಲಿಂದ ಆಯಿತು. ಸೊ ಕೊನೆಗೂ ಫಿನಿಶ್ ಕೂಡ ಈ ಥರದ್ದು ಒಂದು ಇದು ಆಯಿತು. ಇದ್ರ ಮೂಲಕ ಆದರೆ ಬರಲಿ ಎಲ್ಲ ರೈಟರ್ಸು ಅನ್ನೋದು ನನ್ನ ಇಚ್ಛೆ ಅಷ್ಟೇ.